ಅಂತಿಸಿಕೊಳ್ಳುತ್ತೀನಿ. ಮಹಾರಾಣಿ ಕಾಲೇಜಿನಿಂದ 1978ರಲ್ಲಿ BSc ಪದವಿಯನ್ನು ಮತ್ತು ಜೈವಿಕ ರಸಾಯನಶಾಸ್ತ್ರ ಬಯೋಕೆಮಿಸ್ಟ್ರಿ ಅಭ್ಯಸಿಸಿ 1980ರಲ್ಲಿ MSc ಪ್ರಥಮ ವರ್ಗದಲ್ಲಿ ತೇರ್ಗಡೆಯಾಗಿ ಸ್ನಾತಕೋತ್ತರ ಪದವಿಯನ್ನು ಸಂಪಾದಿಸಿದ್ದೇವೆ. 1983ರಲ್ಲಿ ಜರ್ಮನಿಯ ಪದವಿ ಪಡೆದುಕೊಂಡಿದ್ದೇವೆ. ಎಲ್ಲ ದೊಡ್ಡವರು ಅಜ್ಜಿದಿರಿ, ಎಲ್ಲರೂ ಇದ್ದೀರಿ. ಎಲ್ರಿಗೂ ಶರಣಾರ್ಥಿ. ನಿಮ್ಮ ಅಧ್ಯಕ್ಷರು ಕಲ್ಕುರ್ಕಿಯವರು ಅಂದ್ರೆ ನಿಮ್ಮ ಸಿಂಪ್ಲಿಸಿಟಿ, ಅಕ್ಕವರೇ ಹೋಗಿ ಅವ್ರ ಹತ್ರ ಹೂಗು ಚಾಯಿಸ್ಕೊಂಡ್ರು. ಅಷ್ಟರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಂತ ಸಂಸ್ಕೃತಿ ಇದೆ ಅಂತ. ಅದು ಹುಟ್ಟಾಗಿಂದ ಬಂದಿರೋದು ಮತ್ತೆ ನಿಮ್ಮ ಸಮಾಜದಿಂದ ಬಂದಿರೋದು. ಒಬ್ರಿಗೊಬ್ರು ಹೆಣ್ಮಕ್ಳು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರೆ ಅದೇ ಒಂದು ದೊಡ್ಡ ವಿಷಯ ಈಗಿನ ಕಾಲದಲ್ಲಿ. ಈ ತರ ಸಮಾಜ ನಾನು ಎಲ್ಲೂ ನೋಡಿಲ್ಲ, ಇಡೀ ಜಗತ್ತೇ ಸುತ್ತಿದ್ದೀನಿ. ಈ ತರ ಸಮಾಜ ಎಲ್ಲೂ ನೋಡಿಲ್ಲ. ಹಾಗಾಗಿ ನಾನು ನೋಡಕ್ ಮುಂಚೆ ನಿಮ್ಮೆಲ್ಲರ ಅನುಮತಿ ಇದ್ರೆ ನಾನು 1,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಸಮಾಜಕ್ಕೆ ಮೆಂಬರ್ ಆಗ್ತೀನಿ. ಮಾಡ್ತೀನಿ. ನನ್ನ ಕೆಲಸದ ಬಗ್ಗೆ ನಾನು ಹೇಳ್ತೀನಿ. ನಾನು ಹೆಣ್ಮಕ್ಳ ಸಲುವಾಗಿ ಜೀವನ ಪೂರ್ತಿ ಸೈನ್ಸ್ ಮಾಡಿರೋದು. ನಾನು ಮಾಡಿರುವಂತ ವಿಜ್ಞಾನದಲ್ಲಿ ಕೆಲಸ ಏನು ಅಂದ್ರೆ, ನನಗೆ ಮುಖ್ಯವಾದ ಟಿಶ್ಯೂ ನಮ್ಗೆ ನಮ್ಮ ಬ್ರೆಸ್ಟ್ ಅಂದ್ರೆ ಹೆಣ್ಣಿಗೆ ಒಂದು ಆಕಾರ. ಅದನ್ನ ನಾವು ಕೂದಲಿಂದನೇ ಮುಚ್ಕೊಂಡಿರ್ಬೋದು ಅಥವಾ ಬಟ್ಟೆಯಿಂದನೇ ಮುಚ್ಕೊಂಡಿರ್ಬೋದು. ಆದ್ರೆ ತಾಯಿ ಅನ್ನೋರಿಗೆ ಆ ತಾಯಿ ಭಾಗ್ಯ ಬರೋದೇ ಬ್ರೆಸ್ಟ್ ಮಿಲ್ಕ್ ಇಂದ. ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳಿಗೂ ಅದೊಂದು ದೊಡ್ಡ ಅನುಭವ. ಸಂಘ ಎಷ್ಟು ದೂರ ನಡೆದು ಬಂದಿದೆ, ಅದು ನಡೆದು ಬಂದ ಹಾದಿಯಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಜಯಂತ್ಯೋತ್ಸವ ಕಡೆ ದಿನ, ಇದು ಕಡೆ ದಿನ ಮಹಾದೇವಿ ಅಕ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀರ. ಈ ಸಂಘದಕ್ಕೆ ಆಯ್ಕೆ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದೀರ. ಅದಕ್ಕೆ ನಮ್ಮ ಅಕ್ಕ ಚರಂತಿ ಮಠ ಅವರು ಅಧ್ಯಕ್ಷರು. ನಿಮಗೆ ಹಾಗೂ ನಿಮ್ಮ ಕಾರ್ಯಕಾರಿ ಸಮಿತಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವರು ನನ್ನನ್ನು ಆಯ್ಕೆ ಮಾಡದೆ ಹೋಗಿದ್ದಿದ್ರೆ ನಾನು ಇಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆವಾಗ ನನ್ಗೆ ಏನನ್ನಿಸ್ತು, ಫೋನ್ ಮಾಡಿ ಅಣ್ಣವರು ನನಗೆ ಫೋನ್ ಮಾಡಿ ಹಿಂಗೆ ನೀವು ಪ್ರಶಸ್ತಿ ಬಂದಿದೆ ಬರ್ತೀರ. ಒಬ್ರು ಟೀಚರ್ನ ಕರ್ಕೊಂಡು ನಮ್ಮಲ್ಲೂ ಮಠ ಇದೆ, ಸುತ್ತೂರು ಮಠ. ಬುದ್ಧಿಯವ್ರ ಕಾಲಿಗೆ ಬಿದ್ದು, ಬುದ್ಧಿಯವರೇ ನನ್ಗೊಬ್ಬ ನಾ ಶಿಷ್ಯ ಆಗ್ಬೇಕು, ಗುರುಗಳನ್ನ ಕಳಿಸಿ ಅಥವಾ ನಾನೇ ಬರ್ತೀನಿ, ನಂಗೆ ರುದ್ರ ಹೇಳ್ಕೊಡಿ. ಬುದ್ಧಿಯವ್ರನ್ನ ಕೇಳ್ಕೊಳ್ಳೋದು ಅಷ್ಟೇ. ನಾನು ಇನ್ಮೇಲೆ ಹೋದ್ಮೇಲೆ ಮೈಸೂರಿಗೆ ರುದ್ರ ಕಲ್ತ್ಕೋತೀನಿ. ನೆಕ್ಸ್ಟ್ ಟೈಮ್ ಬಾಗಲಕೋಟೆಗೆ ಬಂದಾಗ ನಾನು ರುದ್ರ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಬಾಗಲಕೋಟೆಗೆ ಬಂದಾಗ ನಾನು ಬಹಳ ವಚನ ಹಾಡ್ತೀನಿ. ನಂಗೆ ಗೊತ್ತಿರೋದು ಒಂದೇ ವಚನ. ನಾನು ಸಣ್ಣವಳಿದ್ದಾಗ ನಾನು ಸಂಗೀತ ಕ್ಲಾಸ್ಗೆ ಹೋಗ್ತಿದ್ದೆ. ತುಂಬಾ ಸಣ್ಣವಳು ನಾನು, ಅವಾಗ ನಂಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಆಗ ನಮ್ಮ ಮೇಡಮ್ ಒಂದೇ ಒಂದು ವಚನ ಹೇಳ್ಕೊಟ್ಟಿದ್ರು. ಬೆಳಿಬೇಕು ಅಂದ್ರೆ ರಕ್ತನಾಳ ಬೇಕು. ಹೆಂಗೆ ಒಂದು ಜೀವ ತಾಯಿ ಯೂಟಿರಸ್ ಅಲ್ಲಿ ಬೆಳಿಬೇಕು ಅಂದ್ರೆ ರಕ್ತದ ಸಂಚರಣೆ ಇಲ್ಲದೆ ಆಗೋದಿಲ್ಲ. ಸಣ್ಣ 1 ಮಿಲಿಮೀಟರ್ ಭ್ರೂಣ ಇದ್ರೆ ಅದಕ್ಕೆ ರಕ್ತ ಸಂಚಲನೆ ಬೇಕೇ ಬೇಕು. ಅಥವಾ ನಿಮ್ ಬೆರಳಲ್ಲಿ ಒಂದು ಗಾಯ ಆಯ್ತು, ಮೈಯಲ್ಲಿ ಒಂದು ಗಾಯ ಆಯ್ತು, ಗಾಯ ಆದ ತಕ್ಷಣ ರಕ್ತ ಬರುತ್ತೆ. ರಕ್ತ ಆದ ತಕ್ಷಣ ಭದ್ರವಾಗಿ ಇಟ್ಕೋತೀರಾ, ಕೆಟ್ಬಿಟ್ಕೊಳುತ್ತೆ. ವಾಸಿ ಆಗ್ಬೇಕಾದ್ರೆ ಅಲ್ಲಿಗೆ ರಕ್ತ ಚಲನೆ ಬೇಕು. ಇದೆಲ್ಲ ನಾರ್ಮಲ್ ಲೈಫಲ್ಲಿ ಆಗುವಂಥದ್ದು. ಅಥವಾ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ಅವಾಗ್ಲೂ ಒಳಗಿದ್ದಿದ್ದು ಕೆಟ್ಟದೆಲ್ಲ ಹೋಗಿ ಮೆಂಬ್ರೆನ್ಸ್, ಹೊಸ ಮೆಂಬ್ರೆನ್ ಬರಕ್ಕೆ ರಕ್ತ ಚಲನೆ ಬೇಕು. ಇಂಥದೆಲ್ಲ ನಾರ್ಮಲ್ ಆಗಿ ನಡೆಯುವಾಗ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಆ ರಕ್ತ ಚಲನೆ ಆಗೋದು ನಿಲ್ಲೋದೇ ಇಲ್ಲ.
ಬಾಕಿ ಟೈಮಲ್ಲಿ ನಾರ್ಮಲ್ ಆಗುವಾಗ ಸ್ವಿಚ್ ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ಲೈಟ್ ಹತ್ಕೊಳ್ಳೋದು ಹಾರೋದು ಆಗುತ್ತಲ್ಲ, ಹಾಗೆ ರಕ್ತ ಚಲನೆ ನಿಂತೋಗುತ್ತೆ ನಾರ್ಮಲ್ ಆಗಿ ಗಾಯ ಆದ್ರೆ ಅಥವಾ ಮಗು ಹುಟ್ಟಿದ್ರೆ ಆ ಥರ. ಆದ್ರೆ ಕ್ಯಾನ್ಸರ್ ಅಲ್ಲಿ ಈ ರಕ್ತನಾಳ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅವಾಗ ನಾನು 30-40 ವರ್ಷದ ಹಿಂದೆ ಒಂದು ಐಡಿಯಾ ಹಾಕ್ತೆ. ಆ ಐಡಿಯಾ ಏನು ಅಂದ್ರೆ, ಆಯ್ತು ರಕ್ತ ಚಲನೆ ಇಲ್ಲದೆ ಈ ರಕ್ತನಾಳ ಇಲ್ಲದೆ ಕ್ಯಾನ್ಸರ್ ಬೆಳೆಯೋಕೆ ಆಗಲ್ಲ. ಆ ರಕ್ತನಾಳ ಬೆಳೆಯೋದನ್ನೇ ನಾವು ಕಟ್ ಮಾಡಿಬಿಟ್ರೆ, ತಪ್ಪಿಸ್ಬಿಟ್ರೆ, ನಿಲ್ಲಿಸ್ಬಿಟ್ರೆ ಅದನ್ನ ಕಂಡುಹಿಡಿಬೇಕು. ಸಾಲದಕ್ಕೆ ಇಡೀ ಜಗತ್ತಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಈ ತರ ಕೆಲಸ ಮಾಡ್ತಿರ್ತಾರೆ. ನಾನು ಕೂತಿದ್ದೀನಿ ಮೈಸೂರು ಅಂತ ಊರಲ್ಲಿ. ಆ ಊರಿಂದ ಇವ್ರುಗಳಿಗೆ ನಾನು ಕಾಂಪಿಟೇಟರ್ ಆಗ್ಬೇಕು ಅಂದ್ರೆ ನಾನು ಏನಾದ್ರು ಅದ್ಭುತವಾಗಿ ಯೋಚನೆ ಮಾಡಬೇಕು. ಸೊ ಅದ್ಭುತವಾಗಿ ಯೋಚನೆ ಮಾಡೋದೆಲ್ಲ ಸಿಂಪಲ್ ಆಗಿರುತ್ತೆ. ಅದಕ್ಕೆ ನಾನು ಅನ್ಕೊಂಡೆ, ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ, ಔಷಧಿಗೆ ಅಂತ ಹಿಂದಿನ ಕಾಲದಿಂದ ಬಳಸ್ಕೊಂಡು ಬಂದಿದ್ದಾರೆ. ಆ ಥರ ಪ್ಲಾಂಟ್ಸ್ ಅಲ್ಲಿ ಏನಾದ್ರೂ ಈ ರಕ್ತನಾಳ ಬೆಳೆಯದೇ ಇರೋದಕ್ಕೆ ಅಂಶ ಸಿಗುತ್ತಾ, ಅದನ್ನ ಕಂಡಿಡಿಯೋಣ ಅಂತ ಶುರು ಮಾಡಿದೆ. ಈ 27 ಜನ PhD ಮಾಡ್ತಿರೋರು ಅದ್ರ ಮೇಲೆ ಕೆಲಸ ಮಾಡ್ತಿರೋರು. ಅಂದ್ರೆ ನಾನು ಯಾರಿಗೂ ಹೋಲಿಸ್ಕೊತಿಲ್ಲ. ಏನಾದ್ರೂ ಒಂದು ಕಾರ್ಯಗತ ಈ ಸಮಾಜದಲ್ಲಿ ಮಾಡ್ಬೇಕು ಅಂದ್ರೆ ಫೋಕಸ್ ಇರ್ಬೇಕು, ಅದ್ರ ಕಡೆ ತುಂಬಾ ಗಮನ ಕೊಡ್ಬೇಕು, ನಾವು ಆಳವಾಗಿ ಹೋಗ್ಬೇಕು. ಅದನ್ನೇ ಮಹಾದೇವಿ ಅರ್ಥ ಮಾಡಿರೋದು. ಆಮೇಲೆ ಧೈರ್ಯ ಇರ್ಬೇಕು, ಮಾಡಕ್ಕೆ ನಿಷ್ಠೆ ಇರ್ಬೇಕು, ಎಲ್ಲ ಸಹಕಾರನೂ ಇರ್ಬೇಕು. ಅವತ್ತಿನ ದಿವಸ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಅಕ್ಕ ಅಂತ ಕರೀದ ಹೋಗಿದ್ದಿದ್ರೆ ಇವತ್ತು ನಮ್ಗೆ ಅಕ್ಕ ಇರ್ತಿರ್ಲಿಲ್ಲ. ಆಕೆದು ಅನುಭವ, ಆಕೆ ನಿಷ್ಠೆ, ಆಕೆ ಧೈರ್ಯ ಎಲ್ಲ ನೋಡಿ ಅಕ್ಕ ಬಂತ ಹೆಸರು ಬಂದಿರೋದು. ಸೊ ಹಂಗೆ ನಾನು ಅನ್ಕೊಂಡು ಫೋಕಸ್ ಮಾಡಿ ಮಾಡಲೇಬೇಕು ಅಂತ ಮಾಡಿದಕ್ಕೆ ಇವತ್ತಿಷ್ಟು ಜನ PhD ಆಯ್ತು, ಒಳ್ಳೊಳ್ಳೆ ಡ್ರಗ್ಸ್ ಕಂಡಿಡಿದ್ವಿ, ಹೆಂಗೆ ನಿಲ್ಸೋದು ಅಂತ. ನಾವು ಅದನ್ನ ಒಂದು ಫಾರ್ಮ್ಯುಲೇಷನ್ ಮಾಡಿ ಯಾರ್ಯಾರು ಕ್ಯಾನ್ಸರ್ ಕೊನೆಯ ಸ್ಟೇಜಲ್ಲಿ ಇರ್ತಾರಲ್ಲ ಅವ್ರನ್ನ ಎಲ್ಲ ತಗೊಂಡು ಅವ್ರ ಮೇಲೆ ಪ್ರಯೋಗ ಮಾಡಿ ಅವರೆಲ್ಲ ಇವತ್ತು ಬದುಕೊಂಡಿದ್ದಾರೆ. ಯೋಗ ಅಂಡ್ ಕ್ಯಾನ್ಸರ್ ಅಂತ ಒಂದು ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ತಿದ್ದಿ ಹೇಳಿ ಯಾರ್ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬಂದವರು ಕೊಡ್ತೀರ, ನೀವು ಈ ಥರ ಒಳ್ಳೆ ಕಾರ್ಯ ಕೊಡಲ್ಲ. ಕ್ಯಾನ್ಸರ್ ಪೇಷಂಟ್ಸು ಬಹಳ ನೊಂದಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ, ಅವ್ರು ಹೋಗಿ ದೊಡ್ಡ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ, ಲಕ್ಷಾನುಗಟ್ಟಲೆ ಖರ್ಚಾಗುತ್ತೆ. ನಾನು ದುಡ್ಡಿಲ್ಲದೆ ಕೊಡ್ತೀನಿ ನಂದು ಈ ಕೆಲಸನ, ನೀವು ನನಗೆ ಹಣ ಕೊಡಿ, ಸಂಶೋಧನೆ ಮಾಡಿ ಇದನ್ನು ಜಾಸ್ತಿ ಮಾಡೋಕ್ಕೆ. ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಬಿಸ್ನೆಸ್ಸಲ್ಲಿ ಜಾಸ್ತಿ ತಯಾರು ಮಾಡಬೇಕು ಡ್ರಗ್ಸ್ನ. ನಾವು ಇಲ್ಲಿಂದ ಶುರುವಾಗಿದ್ದು ನೆಕ್ಸ್ಟು ಒಳ್ಳೊಳ್ಳೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಮಾಡಿದ್ದೀವಿ, ಒಳ್ಳೊಳ್ಳೆ ಡ್ರಗ್ಸ್ ಕಂಡಿಡಿದೀವಿ, ಕೊರೋನಾ ಟೈಮಲ್ಲೂ ಕಂಡುಹಿಡಿದಿದ್ದೀವಿ, ಸಂಶೋಧನೆ ಎಲ್ಲ ಪಬ್ಲಿಷ್ ಆಗಿದೆ, ಭಾಳ ಒಳ್ಳೆ ಹೆಸರು ಬಂತು. ಬಟ್ ಹಂಗನ್ಬಿಟ್ಟು ರಿಟೈರ್ ಆಗಿಬಿಟ್ಟೆ. ಅವಾಗ ಗೊತ್ತೇ ಆಗಲಿಲ್ಲ 40 ವರ್ಷ ಹೆಂಗಪ್ಪ ಕಳಿಸು ಅಂತ. ಬೆಳಗ್ಗೆ ಅಡುಗೆ ಮನೇಲಿ ಮಾಡು, ಓಡೋಗು, ಕೆಲಸ ಮಾಡು, ಸಾಯಂಕಾಲ ಬಾ, ಅಡುಗೆ ಮನೇಲಿ ಮಾಡು, ಮತ್ತೆ ದಿನಚರಿ ಶುರು. 40 ವರ್ಷ ಹೋಗಿದ್ದೆ ಗೊತ್ತಾಗಿಲ್ಲ. ಆಮೇಲೆ ನಂದು ಬಯೋಡೇಟಾ ಓದೋವಾಗ ತಪ್ಪು ಹೇಳ್ಬಿಟ್ರು, ನನ್ನ ಡೇಟ್ ಆಫ್ ಬರ್ತು ಮೂವಿ ಮಾಡಿಬಿಟ್ರು. ಥ್ಯಾಂಕ್ ಯು ವೆರಿ ಮಚ್. 30 ವರ್ಷ ಆಯ್ತು ಜಾಸ್ತಿ ಮಾಡಿದ್ರೆ. 58ನೇ ಇಸ್ವಿಲಿ ಹುಟ್ಟಿರೋದು ನಾನು. ಅವರು ತಪ್ಪು ಹೇಳಿದ್ರಲ್ಲ, ಥ್ಯಾಂಕ್ ಯು. ತಪ್ಪಲ್ಲೂ ಒಳ್ಳೇದಿರುತ್ತೆ. ಹಾಗಾಗಿ ನಾನು ಏನ್ ಮಾಡಿದೆ, ರಿಟೈರ್ ಆದ್ಮೇಲೆ ಮಗ ಒಬ್ಬನೇ ಇರೋದು, ಆ ಸೊಸೆಗೆ ನನ್ನ ಹತ್ರ ಇರೋದು ಏನೂ ಬೇಡ. ಮುಂಚೆನೇ ಒಡವೆ ಹಾಕೊಳ್ಳಲ್ಲ ಅವಳು, ಅಮೆರಿಕದಲ್ಲಿದ್ದಾಳೆ, ಅವ್ರಿಗೇನೂ ಬೇಡ, ಒಡವೆ ಸೀರೆ ಬಟ್ಟೆ ಏನೂ ಬೇಡ. ಇಂಥವ್ರು ಇರೋವಾಗ ಮಕ್ಕಳು ನನಗೆ ದುಡ್ಡು ಇಟ್ಕೊಂಡು ಏನು ಮಾಡಲಿ. ಆಮೇಲೆ ಡಯಾಬಿಟಿಸ್ ಬೇರೆ, ಜಾಸ್ತಿ ತಿನ್ನೋಂಗೂ ಇಲ್ಲ. ಎಷ್ಟೊಂದು ತಿನ್ನೋದು, ಬಹಳ ಸಿಂಪಲ್ ಫುಡ್. ಆಮೇಲೆ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಹೆಲ್ತ್ ಚೆನ್ನಾಗಿರ್ಲಿ ಅಂತ. ಅದಕ್ಕೆ ಏನು ಮಾಡಿದೆ, ಬಂದಿದ್ದು ರಿಟೈರ್ಮೆಂಟ್ ಫಂಡ್ ಎಲ್ಲನೂ ಹಾಕ್ಬಿಟ್ಟು ಒಂದು ಒಳ್ಳೆ ಕಂಪ್ನಿ ಓಪನ್ ಮಾಡಿದೆ. ನಾಳೆ 4 ಜನಕ್ಕೆ ಯೂಸ್ ಆಗಲಿ, ಸಣ್ಣ ಹೆಣ್ಮಕ್ಳಿಗೆ ಒಳ್ಳೆ ತರಬೇತಿ ಕೊಡ್ತೀನಿ, ಒಳ್ಳೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ. ಹಳ್ಳಿಯಿಂದ ಬಂದವ್ರಿಗೆಲ್ಲ ಫ್ರೀ, ಏನಕ್ಕೂ ದುಡ್ಡು ಇಸ್ಕೊಳ್ಳಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದು ನನಗೂ ಒಂದು ಸ್ವಲ್ಪ ಪೆನ್ಷನ್ ಅಂತ ಬರುತ್ತೆ, ಖರ್ಚೇ ಆಗೋದಿಲ್ಲ. ಏನು ಖರ್ಚಾಗುತ್ತೆ, ಮನೆಯವ್ರು ಬೇರೆ ಇದ್ದಾರೆ, ನೀನ್ ಮನೆ ನಡೆಸೋಕೆ ನನ್ನ ದುಡ್ಡಲ್ಲಿ ನಡೆಸ್ಬೇಕು, ನಿನ್ ದುಡ್ಡಲ್ಲೆಲ್ಲ ಅಂತ. ಅಂಥವ್ರು ಇರೋವಾಗ ಸರಿ 4 ಹೆಣ್ಮಕ್ಳ ಕೆಲಸ ಕೊಡೋಣ. ನಾವು ಏನು ಸಾವುಕಾರಲ್ಲ, ರೈಟ್, ಮಧ್ಯಮ ಬರ್ತದೆ, ತಿನ್ನಕ್ಕೆ ಉಣ್ಣಕ್ಕೆ ಏನೂ ತೊಂದರೆ ಇಲ್ಲ, ಆದರೆ ಆಸೆನೂ ಇಲ್ಲ ಮುಂದೆ ಏನು ಮಾಡೋದು ಏನು. ಅದಕ್ಕೆ ಈ ಸಂಸ್ಥೆ ನೋಡಿದಾಗ
ಅನ್ನೋದು ನೀವು ಎಷ್ಟು ಮಾಡಿದ್ದೀರಾ ಬಾಗಲಕೋಟೆಯಲ್ಲಿ, ಆಶ್ಚರ್ಯ ಆಗುತ್ತೆ. ನಾವು ಸೊಸೈಟಿಗೆ ಏನು ಮಾಡ್ತೀವಿ ಅದು ಇಂಪಾರ್ಟೆಂಟ್, ರೈಟ್? ಆದರೆ ಮಾಡೋಕ್ಕೆ ದೇವರು ಶಕ್ತಿ ಕೊಡಬೇಕು. ಈಗ ದುಡ್ಡಿಂದ ಏನೂ ಆಗೋದಿಲ್ಲ, ರೈಟ್? ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋದು, ಅಳಿಲ್ ಸೇವೆ ಅಂತೀವಲ್ಲ ಆ ಥರ ಮಾಡೋದು. ನಿಮ್ಮನ್ನೆಲ್ಲರನ್ನೂ ನೋಡಿದಾಗ ನಂಗೆ ಅನಿಸ್ತು ನೀವೆಲ್ಲ ಎಷ್ಟು ಸೇವಾ ಮನೋಭಾವನೆಯಿಂದ ಬಂದಿರ್ತೀರಿ. ಇಷ್ಟೊತ್ತಾದರೂ ಬಂದು ಕಾದು ಇಲ್ಲಿ ನಮ್ದು ಏನೇನು ಮಾತಾಡ್ತೀವಿ ಎಲ್ಲ ಕೇಳಿಸ್ಕೊತೀರಿ. ಅದಕ್ಕೆ ನಂಗೆ ಭಾಳ ಖುಷಿ ಆಯ್ತು. ಅವಳ ವೈಚಾರಿಕತೆ ಹಾಗೂ ನಿರ್ಭಯವಾದ ದಿಟ್ಟ ನಿರ್ಧಾರಗಳು ಅಪ್ರತಿಮವಾದದ್ದು, ಹೇಳಕ್ಕೆ ಬಾಯೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಶರಣೆಯಾದ ನನಗೆ ಲಿಂಗವೇ ಪತಿ ಎಂಬ ಶರಣಭಾವ. ನೀವೆಲ್ಲ ಎಷ್ಟೊಂದು ಓದ್ಕೊಂಡು ಎಷ್ಟೊಂದು ತಿಳ್ಕೊಂಡಿದ್ದೀರ, ನನಗೆ ಕೇಳಿದಷ್ಟು ನಾ ಬರ್ತೀನಿ. ಈ ಶತಮಾನದಲ್ಲಿರೋ ಎಲ್ರಿಗೂ ಎಲ್ಲ ರೀತಿ ನಮ್ಮ ಮನೆಯಲ್ಲಿ ಅಷ್ಟೇ ಬಾಗಿಲು ಹಾಕೊಳ್ತೀವಿ. ಪ್ರಕೃತಿಗೆ ಯಾವ ಬಾಗಿಲು ಇಲ್ಲ, ಎಲ್ಲ ಅವಕಾಶಗಳನ್ನ ನಮಗೆ ಕೊಟ್ಟಿರ್ತದೆ. ನಾವು ಅದನ್ನ ಎಷ್ಟು ಪ್ರೀತಿಸ್ತೀವಿ, ಎಷ್ಟು ಗೌರವಿಸ್ತೀವಿ, ಎಷ್ಟು ಅಳವಡಿಸ್ಕೊಳ್ತೀವಿ, ಅದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ. ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಕೂಡ ನಾವು ಅದನ್ನ ಕಾಣಬಹುದು. ಅವ್ರು ಹೆಂಗೆ ಸಂತೆಯಲ್ಲಿ ಮನೆ ಮಾಡಿ ಶಬ್ದ ಕಂಜಿದೊಡೆ ಎಂತಯ್ಯ ಅಂತ ಹೇಳ್ತಾರೋ ಹಂಗೆ ಮಾಡ್ತಾರೆ. ಇನ್ನೊಂದು ಒಂದು ಇದ್ರಲ್ಲಿ ಅಕ್ಕ ಮಹಾದೇವಿ ವಚನ ಬೀಸರೋಜ ದೇವಿ ಸಿನಿಮಾದಲ್ಲಿ ಇದೆ ನೋಡಿ, ತನುಕರಗದವರಲ್ಲಿ ಪುಷ್ಪವನ್ನು ಒಲ್ಲೆಯ್ಯ ನೀನು, ಮನಕರಗದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆಯ್ಯ ನೀನು ಅಂತ. ಅದರ ಒಂದು ಆಧ್ಯಾತ್ಮಿಕ ನೆಲೆನೂ ಕೂಡ ಅವ್ರಿಗೆ ಗೊತ್ತು. ಸಮುದ್ರದ ಹತ್ರ ಮನೆ ಮಾಡಿ ನೀನ್ ತೆರೆಗೆ ಅಂಜಿದಿ ಹೆಂಗೆ, ಅಷ್ಟೇ ಸರಳವಾಗಿ ಕೂಡ ಅವರಿಗೆ ಗೊತ್ತಿತ್ತು. ಅವ್ರೇನು ಯಾವ ಪರಂಪರೆ ಅಥವಾ ಏನು ವಿದ್ಯೆಯನ್ನ ಅಥವಾ PhD ಏನು ಮಾಡಿರಲಿಲ್ಲ. ಅವರ ವ್ಯಕ್ತಿತ್ವಕ್ಕೆ ಅಂತ ಶಕ್ತಿ ಇತ್ತು. ಒಂದು ಚನ್ನಮಲ್ಲಿಕಾರ್ಜುನ ಅಂತ ಅವ್ರು ಅಂದಾಗ ಅದೊಂದು ಅಮೂರ್ತ ಶಕ್ತಿ ಅವ್ರದ್ದು. ಒಂದು ವಚನದಲ್ಲಿ ಅದು ಹೇಳ್ತಾರೆ ಅವರು, ಮನೆ ಮೂಡಿದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಅಷ್ಟು ಇದಾಗಿ ಇವತ್ತಿಗೂ ಯಾವ ಸ್ತ್ರೀವಾದ ಅಥವಾ ಸಮಾನತೆ ನಾವು ಏನ್ ಹೇಳ್ತೀವಿ ಸಾಧ್ಯನೇ ಇಲ್ಲ. ಮತ್ತೆ ಸ್ತ್ರೀವಾದ ಅನ್ನೋದಕ್ಕೂ ಕೂಡ ಮಿಗಿಲಿದ್ದು ಅವರ ಒಂದು ಅನ್ವೇಷಣೆ. ಅವತ್ತಿಗೆ ಜೀವಕ್ಕೆ ಯಾವುದೇ ಲಿಂಗಭೇದ ಇಲ್ಲ, ಎಲ್ಲರೂ ಕೂಡ ಒಂದೇ ಶಕ್ತಿಯನ್ನ ಹೊತ್ತು ನಾವು ಈ ಭೂಮಿಗೆ ಬಂದಿದ್ದೀವಿ. ಎಲ್ರಿಗೂ ಕೂಡ ಅದನ್ನ ಉದ್ದೀಪನ ಮಾಡ್ಕೊಳ್ಳಕ್ಕೆ, ಅದನ್ನ ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಳಕ್ಕೆ ಅವಕಾಶ ಇದೆ ಅಂದಾಗ ಅವ್ರ ಜೀವನ ಪಯಣನೇ ಉದಾಹರಣೆ. ಬೇರೆ ಏನು ಹೇಳಿ ಹೋಗಿಲ್ಲ, ಅವರ ನಡೆದು ಹೋಗಿದ್ದಾರೆ. ಆ ನಡೆದನ್ನ ನಾವು ಅನುಸರಿಸಿದ್ರೆ ಸಾಕು. ಸ್ವಲ್ಪ ಅನುಸರಿಸಿದ್ರು ನಾವು ಎಲ್ಲೋ ಇರ್ತೀವಿ, ಜಾಸ್ತಿ ಅಲ್ಲ, ಸ್ವಲ್ಪ ಅನುಸರಿಸಿದ್ರು ಕೂಡ ನಾವು ಎಲ್ಲೋ ಇರ್ತೀವಿ. ಈಗ ಉಡುತಡಿ ಶ್ರೀಶೈಲ ಎಲ್ಲಿದೆ ಆ ಕಾಲಕ್ಕೆ ನಾವು ಇವಾಗಲೇ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡೋರು ನೋಡಿದ್ರೆ ಹಿಂಗ್ ನೋಡ್ತಾ ಇರ್ತೀವಿ, ಎಷ್ಟು ಬಿಸಿಲು ಇರುತ್ತಪ್ಪ, ಹಿಂಗ್ ನಡ್ಕೊಂಡು ಹೋಗ್ತಾರೆ, ಊಟ ಎಲ್ಲಿ, ನೆರಳಲ್ಲಿ, ಎಲ್ಲ ಈ ತರದ್ದು ಅದು ಗುಂಪಾಗಿ ಹೋಗ್ತಿರ್ತಾರೆ ಇವಾಗ. ಆ ಸಮಯದಲ್ಲಿ ಅವರು ಉಡುತಡಿಯಿಂದ ಮತ್ತೆ ಯಾವುದು ಲೌಕಿಕ ಪರಂಪರೆಯನ್ನ, ಲೌಕಿಕ ಪ್ರಪಂಚವನ್ನ ತೊರೆದು ಚನ್ನಮಲ್ಲಿಕಾರ್ಜುನನ ನಾನು ಐಕ್ಯರಾಗಬೇಕು ಅಂತ ಹೊರಟು ನಿಲ್ಲೋದು ಬರೆಯಕ್ ಸುಲಭ ಅಥವಾ ಹೇಳಕ್ ಸುಲಭ. ಅದನ್ನ ನಾವು ಯೋಚನೆ ಮಾಡಿದ್ರೆ ಸಾಧ್ಯನಾ, ಈಗೂ ಉಂಟಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ನಮ್ಮ ಸಾಧಕರ ವ್ಯಕ್ತಿತ್ವಗಳನ್ನ ನೋಡಿದಾಗ ಎಲ್ಲರೂ ಹಂಗೆ ಇರ್ತಾರೆ, ಯಾವುದು ಸುಮ್ಮನೆ ಬರೋದಿಲ್ಲ. ಪರಿಶ್ರಮ, ಈಗ ಅವರು ಅಷ್ಟು ಪರಿಶ್ರಮ ಮಾಡಿದ್ದಕ್ಕೆ ಅವ್ರು ಈಗ ನಮ್ಮ ನಡುವೆ ಬಂದು ನಿಂತು ಹೇಳಿದ್ರು. ಮತ್ತೆ ಹೇಳ್ತಾರೆ ಅವ್ರು ಇವತ್ತಿಗೂ ಈಗ ಅವರ ಆರಾಮಾಗಿ ನಂಗೆ ಪೆನ್ಷನ್ ಬರ್ತಿದೆ, ಮಗ ಅಮೆರಿಕದಲ್ಲಿದ್ದಾನೆ, ಯಜಮಾನ್ರು ಸಂಬಳದಲ್ಲಿ ಮನೆ ಮಾಡು ಅಂತಾರೆ. ಮತ್ತೆ ಅವ್ರು ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಆ ತುಡಿತ, ಅವರಿಗೆ ಅವರ ವೃತ್ತಿ ಬಗ್ಗೆ, ಅವರ ಕ್ಷೇತ್ರದ ಬಗ್ಗೆ ಇರುವ ತುಡಿತ. ಅದು ಅವ್ರಿಗೆ ಮಾತ್ರ ಅಲ್ಲ, ನಮಗೂ ಅದು ಇರ್ಬೇಕು. ಆ ಹಸಿವು, ಈಗ ಹೆಂಗೆ ಹೊಟ್ಟೆ ಹಸಿವು ಇರುತ್ತೆ ಹಂಗೆ ತನ್ವಿಂದು ಹಸಿವು, ಮನಸ್ಸಿನ ಹಸಿವು, ಬುದ್ಧಿಯ ಹಸಿವು ಇದ್ರೆ ಅದು ಜೀವನದ ಕೊನೆಯವರೆಗೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಆಕ್ಚುಲಿ ಅದಿಲ್ಲ ಅಂದ್ರೆ ಕಷ್ಟ. ಅದಿಲ್ಲ ಅಂದ್ರೆ ನಾವು ಬೇರೆ ಬೇರೆ ಕಮೆಂಟ್ ಮಾಡ್ತೀವಲ್ಲ ನೆಗೆಟಿವ್ ಆಗಿ, ಆ ಥರದ್ದೆಲ್ಲ. ಪುಷ್ಪವನೊಲ್ಲೆಯ ನೀನು, ಮನಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನುಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು. ಜ್ಞಾನ ಶುದ್ಧ ಇಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಜ್ಞಾನ ಶುದ್ಧ ಇಲ್ಲ
ನೀನು ತನು ಕರಗರವರಲ್ಲಿ ಪುಷ್ಪವನೊಲ್ಲೆಗೆಯ್ಯ ನೀನು. ಬಂತಂದ್ರ ಅದು ನಾವು ಎಲ್ಲರಿಗೂ ಹೇಳತಿರ್ತೇವಲ್ಲ, ಗಂಡು ಹುಟ್ಟಿತೆ ಅಂದ್ರ ಗಂಡು ಹುಟ್ಟೈತಿ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ. ಎಲ್ಲರಿಗೂ ಫೋನ್ ಮಾಡಿ ಹೇಳೋದು ಗಂಡು ಹುಟ್ಟೈತಿ ಗಂಡು ಹುಟ್ಟೈತಿ ಗಂಡು ಹುಟ್ಟೈತಿ ಗಂಡು ಹುಟ್ಟೈತಿ. ಎಲ್ಲ ಕಡೆ ಅಭಿಷೇಕ ಮಾಡಿಸೋದು. ಆ ಹೆಣ್ಣು ಹುಟ್ಟಿತೆ ಅಂತಂದ್ರೆ ಯಾರಿಗೆ ಹೇಳಂಗಿಲ್ಲ. ಅಕಸ್ಮಾತ್ ಅವರ ಯಾರು ಕೇಳಿದ್ರಂದ್ರೆ ಏನಾಗೈತಿ ಅಂದ್ರೆ ಹೆಣ್ಣು ಹುಟ್ಟೈತಿ ಸಣ್ಣದನ್ನೇ ಹೇಳ್ತಾರೆ. ಗಂಡು ಹುಟ್ಟೈತಿ ಅಂತ ಅಭಿಮಾನದಿಂದ ಹೇಳಂಗಿಲ್ಲ, ಹೆಣ್ಣು ಹುಟ್ಟೈತಿ ಅಂತ ಅಭಿಮಾನದಿಂದ ಹೇಳಂಗಿಲ್ಲ. ಗಂಡು ಹುಟ್ಟಿದ್ರೆ ಅಭಿಮಾನದಿಂದ ಹೇಳ್ತಾರೆ, ಹೆಣ್ಣು ಹುಟ್ಟಿದ್ರೆ ಅಭಿಮಾನದಿಂದ ಹೇಳಂಗಿಲ್ಲ. ಅದಕ್ಕಾಗಿ ಈ ಒಂದು ಕೀಳರಿಮೆ ಭಾವನ ನಾವು ತೆಗೆದು ಹಾಕೋಬೇಕು ಅನ್ನೋಂಥದ್ದೇ ನನಗ ಒಂದು ಚಿಂತನೆ ಅಂತ ಅನಿಸ್ತೈತಿ. ಅಂತಂದ್ರೆ ಏನು ತಿಳುವಳಿಕೆ. ಈಗ ವಿನಯತೆ ಬರ್ಬೇಕಾತಂದ್ರ ಹಂಗ ವಿನಯತೆ ಬರೋದಕ್ಕಿಂತ ಅರಿವಿನಿಂದ ಬಂತಂದ ವಿನಯತೆ ಶಾಶ್ವತವಾಗಿರ್ತೈತಿ. ಅದಕ್ಕೆ ಅವರು ಎಷ್ಟು ತಿಳುವಳಿಕೆ ಅಂದ್ರೆ ಆಧ್ಯಾತ್ಮ. ಒಬ್ಬ ಗ್ರೀಕ್ ತತ್ವಜ್ಞಾನ ಒಂದು ಮಾತು ಹೇಳ್ತಾನೆ, ಏನಂತಂದ್ರೆ ಕಿಂಗ್ ಶುಡ್ ಬಿ ಫಿಲಾಸಫರ್ ಶುಡ್ ಬಿ ಕಿಂಗ್ ಅಂತ ಹೇಳಂಗಿಲ್ಲ.